ಮಾಡ್ತಾ ಇದ್ರೆ ಏನು ಹೇಳ್ತೀರಾ ಸರ್? ರಾಜರಾಜೇಶ್ವರಿ ಕನ್ನಡ ಯುವಕರ ಸಂಘ 41ನೇ ಕನ್ನಡ ರಾಜ್ಯೋತ್ಸವ ವಿಜ್ಞಾನಿಯಿಂದ ನಡೆಸಿಕೊಂಡು ಬರ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಸಾರಿಗೆ ಸಚಿವ ಶ್ರೀ ರಾಮಲಿಂಗಾರೆಡ್ಡಿ ತಮ್ಮ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟರು. ಮತ್ತು ಹಾಗೆಯೇ ನಮ್ಮ ಎಲ್ಲ ಶಾಲೆಯ ಮಕ್ಕಳಿಗೆ 70ರಿಂದ 88 ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಗಿದೆ, ಅನ್ನದಾನವನ್ನು ವಿತರಿಸಲಾಗಿದೆ. ಹಾಗೆಯೇ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಈಜಿಪುರ, ಸೀನೆಬಾಗಿಲು, ನೆಡಗೆಡ್ಡೆ ಮತ್ತು ಈಜಿಪುರ ಗ್ರಾಮಸ್ಥರು ಎಲ್ಲರೂ ಒಟ್ಟುಗೂಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಊರಿನ ಎಲ್ಲ ನಾಗರಿಕರು ಕನ್ನಡವನ್ನು ಕಲಿಸಬೇಕು, ನುಡಿಸಬೇಕಂತ ನಮ್ಮಲ್ಲಿ ಎಲ್ಲರೂ ಪ್ರಾರ್ಥಿಸಿಕೊಳ್ತೀವಿ. ಸರ್, ಧನ್ಯವಾದಗಳು ಶ್ರೀ ರಾಮಲಿಂಗಾರೆಡ್ಡಿ MLA ಸಾರ್ ರಾಮಲಿಂಗಾರೆಡ್ಡಿ, ಸಾರಿಗೆ ಮತ್ತು ಮುಜರಾಯಿ ಸಚಿವರು ಬಂದಿದ್ದಾರೆ. ತೇಜಸ್ವಿ ಸೂರ್ಯ ಲೋಕಸಭಾ ಸದಸ್ಯರು ಬರಬೇಕಾದ ಕಾರಣ ಅವರು ನಮ್ಮ ಸಂಘದ ಪರವಾಗಿ. ಸರ್, ಎಷ್ಟು ಜನಕ್ಕೆ ಅನ್ನದಾನ ಮಾಡಿಸಿದ್ರು? ಅನ್ನದಾನ 1000 ಜನಕ್ಕೆ ಅನ್ನದಾನ ಮಾಡಿದ್ದಾರೆ. ಸರ್, ರಾತ್ರಿಯಿಂದ ಹಿಡ್ದು ಎಲ್ಲ ನಿಮ್ಮ ಸಂಘಟನೆಯವರು ಎಲ್ಲ ಕೆಲಸ ಮಾಡಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವರು ತುಂಬ ಅದೇ ನಾವು ಹೇಳಿದ 41 ವರ್ಷ ನಮ್ಮ ಜೊತೆ ಇಟ್ಕೊಂಡು ನಮ್ಮ ಸಂಘ ಪದಾಧಿಕಾರಿಗಳಾಗಲಿ, ಊರಿನ ಗ್ರಾಮಸ್ಥರಾಗಲಿ, ಹಿರಿಯರು ಎಲ್ಲ ಸೇರಿ ವಿಜ್ಞಾನಿಯನ್ನು ನಡೆಸಿಕೊಟ್ಟಿದ್ದಾರೆ. ಅವರು ಧನ್ಯವಾದಗಳು. ಡ್ರೈವರ್ಸ್ ಎಷ್ಟು ಜನಕ್ಕೆ ಕ್ಯಾಶ್ ಕೊಟ್ಟಿದ್ರಾ ಸರ್? ಡ್ರೈವರ್ ಒಂದು 8 ಬಸ್ಸಿಗೆ ಪೂಜೆ ಮಾಡಿದ್ವಿ, 14 ಜನಕ್ಕೆ ಬಹುಮಾನ ಕೊಟ್ಟು. ನಮ್ಮ ಈಜಿಪುರ ಜನತೆಗೆ ಏನು ಹೇಳ್ತೀರಾ ಸರ್? ಈಜಿಪುರ ಜನರು ನಮ್ಮ ಥರನೇ ಕನ್ನಡವನ್ನು ಕಲಿಬೇಕು, ಕನ್ನಡವನ್ನು ಬೆಳೆಸಬೇಕಂತ ಅವ್ರಿಗೂ ಸ್ವಲ್ಪ ಈ ಸಂದರ್ಭದಲ್ಲಿ ನಮ್ಮ ಈಜಿಪುರ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಈ ಬರೋ ವರ್ಷ ಏಪ್ರಿಲ್ 3ನೇ ತಾರೀಕು 2025 ಏಪ್ರಿಲ್ 3ನೇ ತಾರೀಕು ಕುಂಭಾಭಿಷೇಕವನ್ನು ಅದ್ದೂರಿಯಾಗಿ ಇಟ್ಕೊಂಡಿದ್ದೀವಿ. ಇದು ಇಡೀ ವಿಶ್ವಕ್ಕೆ ಏಕಶಿಲಾ ವಿಗ್ರಹ, 108 ಅಡಿ ಒಂದೇ ವಿಗ್ರಹ. ಇದು ಏಪ್ರಿಲ್ 3ನೇ ತಾರೀಕು ಬರೋ ವರ್ಷ ಇದು ಅನುಷ್ಠಾನಕ್ಕೆ ಬರ್ತಿದೆ. ಇದಕ್ಕೆ ಇದು ಊರಿನ ಜನರು, ಸಚಿವರು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು, ಇನ್ನು ಅನೇಕರು ಅವರ ಒಂದು ಸಹೋದ್ಯೋಗದಲ್ಲಿ ಮಾಡ್ತಾರೆ. ಸರ್, ಸಂಕ್ರೆಯಣ್ಣ ಏನು ಅಧ್ಯಕ್ಷತೆ ಏನಿಲ್ಲ, ಅವರು ಹಂಗೇನು ಕೆಲಸ ಮಾಡ್ತಾ ಇದ್ದಾರೆ ಈಜಿಪುರ ಅಲ್ಲಿ, ಏನು ಹೇಳ್ತೀರಾ ಸರ್? ಇಲ್ಲ, ನಾವು ನೋಡಿ ಈಗ 4 ಜನ ನಾವು ಯಾವುದೇ ಅಧ್ಯಕ್ಷತೆ ಯಾವುದು ಇದೇನೆ ತಗೊಂಡಿಲ್ಲ. ನಾವು ಆ ಥರ ಯಾವುದು ನಮ್ಮ ಭಾವನೆಗಳು ನಮಗಿಲ್ಲ. ನಮಗೆಲ್ಲರಿಗೂ 3 ದಿನಕ್ಕೂ ಮುಖ್ಯ ಇವರು ಮುಂದೆ ನಿಂತು ಚೆನ್ನಾಗಿ ಮಾಡ್ತಾರೆ, ಅದು ನಮಗೆ ನಾವು ಪ್ರೋತ್ಸಾಹ ಕೊಟ್ಕೊಂಡು ಬರ್ತೀವಿ. ಈಗ ಅಧ್ಯಕ್ಷತೆಗಿಲ್ಲ, ಒಬ್ಬರು ಬರೋ ಚುನಾವಣೆಯಲ್ಲಿ ಏನಾದರೂ ಸರ್ಗೆ ಸಹಾಯ ಆಗುತ್ತೆ ಕಾರ್ಪೊರೇಟರ್? ನಾವು ಹೇಳೋಕ್ಕಾಗಲ್ಲ, ಸಾಹೇಬರು ಒಂದು ಇಷ್ಟ ಬಗ್ಗೆ ನಾವೇ ಅವ್ರಿಗೆ ಪ್ರೋತ್ಸಾಹ ಮಾಡಿ ಕನ್ನಡ ಕಲಿಸ್ಕೊಡ್ಬೇಕಾಗಿ ನಮ್ಮನೇಲಿ. ಸರ್, ಇವತ್ತು ಸಚಿವರು ಬಂದಿದ್ದರು, ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವರು ಬಂದ ಮೇಲೆ ಊರಲ್ಲಿ ತುಂಬ ಕೆಲಸಗಳು ನಡೆದಿದೆ, ಇನ್ನೂ ನಡಿಬೇಕಾಗಿದೆ. ಅವ್ರು ಬಂದ ಮೇಲೆ ನಮಗೆ ಒಳ್ಳೆ ರಸ್ತೆಗಳು, ಒಳ್ಳೆ ಚರಂಡಿ ವ್ಯವಸ್ಥೆ, ಬೀದಿ ದೀಪ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸರ್, ಈ ಎಲ್ಲ ಪ್ರೋಗ್ರಾಮ್ ಮಾಡ್ಸೋಕ್ಕೆ ಯಾರ್ಯಾರು ಸಹಾಯ ಏನಾದರೂ ಡೊನೇಷನ್ ಮಾಡಿ? ಶ್ರೀನಿವಾಸರು ಗ್ರಾಮಸ್ಥರು ಫುಲ್ಲು ಸಹಾಯ ಮಾಡಿದ್ದಾರೆ, ಮೇನ್ ಅವರೇ. ಓಕೆ.